ಮೇ ಮತ್ತು ಜೂನ್ ತಿಂಗಳಲ್ಲಿ ಗುರುಗ್ರಹವು ಕರ್ಕ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ. ಮನೆತನದ ವಿಚಾರಗಳಲ್ಲಿ ನೆಮ್ಮದಿ, ಹೊಸ ನೆಲೆ ನಿರ್ಮಿಸುವ ಅವಕಾಶ, ಕುಟುಂಬದವರಿಂದ ದೊರೆಯುವ ಬೆಂಬಲ ಮತ್ತು ಮಾನಸಿಕ ಸಮಾಧಾನ ಸ್ಪಷ್ಟವಾಗಿ ಅನುಭವವಾಗುತ್ತದೆ. ಈ ಅವಧಿಯಲ್ಲಿ ಕುಟುಂಬ ಸಂಬಂಧಗಳು ಗಟ್ಟಿಯಾಗುತ್ತವೆ. ಮನೆಗೆ ಸಂಬಂಧಿಸಿದ ಸುಧಾರಣೆಗಳು, ಖರೀದಿ ಅಥವಾ ಹೊಸ ಯೋಜನೆಗಳ ಬಗ್ಗೆ ಚಿಂತನ ನಡೆಯುತ್ತದೆ. ಹಣದ ನಿರ್ವಹಣೆಯಲ್ಲಿ ಬುದ್ಧಿವಂತಿಕೆ ಹೆಚ್ಚಾಗಿ, ನಿಧಾನವಾಗಿ ಆದರೆ ಖಚಿತವಾಗಿ ಭದ್ರತೆ ಅನುಭವಿಸುತ್ತೀರಿ. ರಾಹು ಕುಂಭ ರಾಶಿಗೆ ಸಂಚಾರ ಮಾಡುವಾಗ ನಿಮ್ಮ ಜೀವನದಲ್ಲಿ ಹೊಸ ವೃತ್ತಿ ಅವಕಾಶಗಳು ಮೂಡಿಬರುವ ಸಾಧ್ಯತೆ ಹೆಚ್ಚು. ನಿರೀಕ್ಷಿಸದ ಯಶಸ್ಸು, ಅಪ್ರತ್ಯಾಶಿತ ಸಾಧನೆಗಳು ಮತ್ತು ನಿಮ್ಮ ಹೆಸರನ್ನು ಹೊರಗೆ ತೋರಿಸುವ ದೊಡ್ಡ ಕಾರ್ಯಗಳು ನಿಮ್ಮ ಕಡೆಗೆ ಸೆಳೆಯುತ್ತವೆ. ಈ ಅವಧಿಯಲ್ಲಿ ನಿಮ್ಮ ಚಾತುರ್ಯ, ಮುಂದಾಳತ್ವ ಮತ್ತು ಧೈರ್ಯ ಹೆಚ್ಚಾಗಿ ಕಾಣಿಸಿಕೊಂಡು ನೀವು ಹಿಡಿದ ಕೆಲಸಗಳಲ್ಲಿ ಖಚಿತ ಫಲಿತಾಂಶಗಳು ದೊರೆಯುವ ಸೂಚನೆ ಇದೆ. ಜುಲೈ-ಆಗಸ್ಟ್ನಲ್ಲಿ ಶನಿ ವಕ್ರಗತಿಯಲ್ಲಿ ಜಾರುವಾಗ ನಿಮ್ಮ ಕರ್ತವ್ಯ, ಕರ್ಮ ಮತ್ತು ದೀರ್ಘಕಾಲದ ಯೋಜನೆಗಳನ್ನು ಮರುಪರಿಶೀಲಿಸಲು ಒತ್ತಾಯ ಬರುತ್ತದೆ. ಈ ಸಮಯದಲ್ಲಿ ನೀವು ಕೆಲವು ಹಳೆಯ ಹೂಡಿಕೆಗಳು, ಸಂಬಂಧಗಳು ಅಥವಾ ಯೋಜನೆಗಳನ್ನು ಮರುರೂಪಗೊಳಿಸಬೇಕಾಗಬಹುದು.